ವಕ್ಫ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿಯಲ್ಲೇ ಭಿನ್ನರಾಗ ಶುರುವಾಗಿದೆ. ರಾಜ್ಯಾದ್ಯಂತ ಜನಾಂದೋಲನಕ್ಕೆ ಶಾಸಕ ಯತ್ನಾಳ್ ಕರೆ ಕೊಟ್ಟಿದ್ದಾರೆ. ಚಾಮರಾಜನಗರ ಬೀದರ್ವರೆಗೂ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಳ್ಳಲಿಕ್ಕೆ ಈಗ ಕರೆಯನ್ನು ಕೊಡಲಾಗಿದೆ. ನೋಡಿ, ಬಿಜೆಪಿಯಲ್ಲಿ ಭಿನ್ನರಾಗ, ಅದರಲ್ಲೂ ಎರಡು ಟೀಮ್ ಇದಾವೆ. ಈಗ ಬಣ ರಾಜಕಾರಣ. ಯತ್ನಾಳ್ ಒಂದು ಕರೆ ಕೊಡ್ತಾರೆ, ಅಲ್ಲಿ ವಿಜೇಂದ್ರ ಮತ್ತೊಂದು ಕರೆ ಕೊಡ್ತಾರೆ. ಚಾಮರಾಜನಗರ ಬೀದರ್ವರೆಗೂ ಜಾಗೃತಿ ಅಭಿಯಾನ ಇದು. ಬಿಜೆಪಿಯ ರೆಬಲ್ ಟೀಮ್ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡ್ತು. ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿದ್ರು. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಭೇಟಿ ಮಾಡಿದರು. ನೋಡಿ, ರೆಬಲ್ ಟೀಮು ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಪಾದಯಾತ್ರೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು, ಅದು ಕೂಡ ಆಗಲಿಲ್ಲ. ಈಗ ಮತ್ತೊಂದು ಮೂವರು ಒಟ್ಟಿಗೆ ಚಾಮುಂಡಿ ದರ್ಶನ ಪಡೆದಿದ್ದಾರೆ ನಾಯಕರು. ವಕ್ಫ್ ಬೋರ್ಡು, ವಿಧಾನಸೌಧ, ಮೆಜೆಸ್ಟಿಕ್ಕು ನಮ್ಮದೇ ಅಂತ ಹೇಳ್ತಾರೆ. ಈಗ ಇನ್ಮೇಲೆ ಬಿಜೆಪಿಯಿಂದಲೇ ಈ ಅಭಿಯಾನ ನಡೀತಾ ಇರೋದು. ವಿಜೇಂದ್ರ ಬರಲಿ ಎಂದು ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ. ಮೈಸೂರಿನಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ರಣ ರೆಬಲ್ ನಾಯಕರು ಅಂತ ಹೇಳಬಹುದು. ನೋಡಿ, ಪ್ರತ್ಯೇಕವಾಗಿ ಸೇರ್ತಾರೆ, ಸಭೆಯನ್ನು ಮಾಡ್ತಾರೆ, ರಹಸ್ಯವಾಗಿ ಮಾತುಕತೆ ನಡೆಸ್ತಾರೆ. ಅಲ್ಲಿ ಬೆಳಗಾವಿಯಲ್ಲಾಯಿತು, ದಾವಣಗೆರೆಯಲ್ಲಾಯಿತು, ಬೆಂಗಳೂರಿನಲ್ಲಾಯಿತು, ಈಗ ಮೈಸೂರಿನ ಸರದಿ. ನೋಡಿ, ರಮೇಶ್ ಜಾರಕಿಹೊಳಿ ಪ್ರತ್ಯಕ್ಷ ಇರಲಿಲ್ಲ. ಬೈ ಎಲೆಕ್ಷನ್ ನಡೆದರೂ ಕೂಡ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಕುಮಾರ ಬಂಗಾರಪ್ಪ ಪತ್ತೆನೇ ಇರಲಿಲ್ಲ. ಯತ್ನಾಳ್ ಅಲ್ಪ ಸ್ವಲ್ಪ ಕಾಣಿಸಿಕೊಂಡ್ರು. ಈಗ ಮತ್ತೆ ಒಂದಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಜನಾಂದೋಲನಕ್ಕೆ ಯತ್ನಾಳ್ ಈಗ ಕರೆ ಕೊಟ್ಟಿದ್ದಾರೆ. ಅಂದರೆ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗ. ಅದರಲ್ಲೂ ಭಿನ್ನರ ರಾಗ ಅದು ತಾರಕಕ್ಕೆ ಹೋಗ್ತಾ ಇದೆ. ಬೇಕಾದರೆ ವಿಜೇಂದ್ರ ಅವರು ಬರಲಿ ಅಂತ ವ್ಯಂಗ್ಯ ಮಾಡೋ ಮೂಲಕ ಯತ್ನಾಳ್ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಪಾದಯಾತ್ರೆ ಮಾಡಬೇಕು ಮೂಡಾ ವಿರುದ್ಧ ಅಂತ ಪ್ಲಾನ್ ಮಾಡಿದ್ರು, ಅದು ಸಕ್ಸಸ್ ಆಗಿರಲಿಲ್ಲ. ಒಂದು ಸಮಿತಿಯನ್ನು ಮಾಡಿಕೊಂಡು ಬೀದರ್ನಿಂದ ನಾಳೆ 25ನೇ ತಾರೀಕಿಗೆ ವಕಫ್ ಜಾಗೃತಿಯನ್ನು ಮಾಡುತ್ತಾ ವಕಫ್ ಅನ್ನೋಂಥ ಒಂದು ಕರಾಳ ಶಾಸನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಮೂಲಕ ಈ ರಾಜ್ಯದ ರೈತರು, ಮಠ ಮಂದಿರಗಳು, ದೇವಸ್ಥಾನಗಳು ಮತ್ತು ಸರ್ಕಾರಿ ಭೂಮಿ, ಇವತ್ತು ವಿಧಾನಸೌಧನೂ ಅವ್ರದ್ದೇ ಇರ್ತಾರೆ, ಮೆಜೆಸ್ಟಿಕ್ನೂ ಅವ್ರದ್ದೇ ಇರ್ತಾರೆ, ಅದರ ವಿರುದ್ಧ ಒಂದು ಜನಾಂದೋಲನವನ್ನು ರಚಿಸಬೇಕಂತ ಹೇಳಿ ಇವತ್ತು ಬೆಳಿಗ್ಗೆ ನಾವು ರಮೇಶ್ ಜಾರಕಿಹೊಳಿ ಅವರು, ಕುಮಾರ್ ಬಂಗಾರಪ್ಪ ಅವರು, ಅರವಿಂದ್ ಲಿಂಬಾವಳಿ ಅವರು, GM ಸಿದ್ದೇಶ್ ಅವರು, ಚಂದ್ರಪ್ಪನವರು, BP ಹರೀಶ್ ಅವರು ಒಂದು 11 ಜನ ತಂಡ ಮಾಡಿಕೊಂಡು ಬೀದರ್ನಿಂದ ಚಾಮರಾಜನಗರವರೆಗೆ ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು. ಕೊನೆಗೆ ಸಮಾರೋಪವನ್ನು ಬೆಂಗಳೂರಿನಲ್ಲಿ ಮಾಡಬೇಕಂತ ನಿರ್ಣಯ ಮಾಡಿ, ಯಾರು ಮಠ ಮಂದಿರಗಳ ಬಗ್ಗೆ, ಹಿಂದುತ್ವದ ಬಗ್ಗೆ, ವಕಫ್ ಬಗ್ಗೆ ಅವರು ಇದು ಇದೆ, ಯಾವ ಪಕ್ಷದವರಾದರೂ ಸೇರ್ಬೋದು. ನಿಜವಾಗಿಯೂ ಅವ್ರಿಗೆ ದೇಶದ ಮಠ ಮಂದಿರಗಳು, ರೈತರ ಬಗ್ಗೆ ಕಾಳಜಿ ಇದ್ದವ್ರು ಯಾವ ಪಕ್ಷದವ್ರು ಇದ್ರೂ ಸೇರ್ಪಡೆ ಆಗ್ಬೇಕು. ನಿಮ್ಮ ರಾಜ್ಯಾಧ್ಯಕ್ಷರು ಬರ್ತಾರೆ, ಬರಲಿ, ನೀವು ನಿಮ್ಮ ಮುಖಾಂತರ ನಾವು ಹೇಳ್ತೀವಿ ಅವರಿಗೆ. ಇದು ದೊಡ್ಡ ಹೋರಾಟ ಇದೆ, ಇದು ಮೂಡಕ್ಕಿಂತ ದೊಡ್ಡ ಹೋರಾಟ. ನಾವೊಂದು ಸಮಿತಿಯನ್ನು ಮಾಡಿಕೊಂಡು ಬೀದರ್ನಿಂದ ನಾಳೆ 25ನೇ ತಾರೀಕಿಗೆ